ಕಾನೂನು ಪ್ರಕಾರ ರಾಷ್ಟ್ರದ ಅವಮಾನ ಮಾಡಿದರೆ ಕಾನೂನು ಪ್ರಕಾರ ಏನು ಕ್ರಮ ಈ ವ್ಯಾಪ್ತಿಯಲ್ಲಿ ನಾನು ಹೇಳ್ತಾ ಇದ್ದೇನೆ. ಹೊರಗಿನ ವಿಚಾರ ಸರ್ಕಾರ ಅದನ್ನು ತಿಳಿಸ್ತದೆ, ಅದನ್ನೇ ಮಾತಾಡಿ. ಅದರ ಬಗ್ಗೆ ನೀವು ಚರ್ಚೆ ಮಾಡಿ, ಅದರ ಬಗ್ಗೆ ನೀವು ಚರ್ಚೆ ಮಾಡಿ, ಅದರ ಬಗ್ಗೆ ನೀವು ಚರ್ಚೆ ಮಾಡಿ, ನಾನು ಹೊರಗೆ ನಡೆದಿದೆ. ನಾನು ಇದರ ಹೊರಗಡೆ ನಾನು ಹೇಳ್ತಾ ಇದ್ದಾನೆ, ಇದರ ಹೊರಗಡೆ ಹೇಳ್ತಾ ಇರುವುದು ಅದನ್ನು ನೀವು ಚರ್ಚೆ ಮಾಡಿ. ಆದರೆ ನಾನು ಇದರ ಒಳಗಡೆ ಹೇಳುವಂಥದ್ದು, ನನಗೆ ಅಧಿಕಾರಿಗಳ ಮಾಹಿತಿ ಇದ್ದ ಕಾರಣ ರಾಷ್ಟ್ರದ ಬಗ್ಗೆ ಇದರ ಒಳಗಡೆ ಏನು ಆಗೋದು ಬೇಡ ಅಂದ್ರೆ ಫಸ್ಟೇ ಹೇಳ್ತಾ ಇದ್ದಾನೆ. ಹೊರಗಿನ ವಿಚಾರ ನೀವು ಚರ್ಚೆ ಮಾಡಿ, ಅದನ್ನು ಚರ್ಚೆ ಮಾಡಿ, ಏನು ಅಭ್ಯಂತರ ಇಲ್ಲ. ನೀವು ಚರ್ಚೆ ಮಾಡಿ. ಸರ್ಕಾರದ ಇದ್ದಾರೆ, ನೀವಿದ್ದೀರಿ, ಸರ್ಕಾರ ಇದ್ದೀರಿ. ಹೊರಗಾದಂತ ವಿಚಾರ ನೀವು ಚರ್ಚೆ ಮಾಡಿ. ನಾನು ಮಾಹಿತಿ ಪ್ರಕಾರ ಇದರ ಒಳಗಡೆ ನನ್ನ ಮಾಹಿತಿ ನಾನು ಫಸ್ಟ್ ಕೊಟ್ಟಿದ್ದೇನೆ. ಅಷ್ಟೇ. ಆಯ್ತು, ಅದು ನೀವು ಚರ್ಚೆ ಮಾಡಿ. ಯಾರು ಕೂಡ ಸಹಿಸುವುದಿಲ್ಲ. ಅದನ್ನು ನನಗೆ ಮಾಹಿತಿ ಬಂದಗಳನ್ನ ಮಾಡುವಂತದ್ದು ಯಾವ ಬೆದರಿಕೆ ಅಂತ ಪ್ರಶ್ನೆ ಇಲ್ಲ. ನಾನೊಬ್ಬ ಸೋದರನಾಗಿ ನಿಮ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ನೀವು ಅದನ್ನು ಚರ್ಚೆ ಮಾಡಿ, ನೀವು ಚರ್ಚೆ ಮಾಡಿ. ಅದನ್ನು ಹೊರಗಾದ ವಿಚಾರ ಚರ್ಚೆ ಮಾಡಿ. ನಾನು ಇದರ ಒಳಗಡೆ ನನಗೆ ಕೆಲವೊಂದು ನ್ಯಾಷನಲ್ ಫ್ಲಾಗ್ ಅನ್ನು ಒಳಗೆ ತಂದಿದ್ದಾರೆ ಅಂತ ಮಾಹಿತಿ ಬಂದ ಕಾರಣ ನಾನು ಈ ವಿಚಾರವನ್ನು ಹೇಳಿದ್ದೇನೆ ಅಷ್ಟೇ.